ಪರಿಷತ್ ಚುನಾವಣೆಯಲ್ಲಿ ನಡೆದಂತಹ ಅಡ್ಡ ಮತದಾನ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಶಿರಹಟ್ಟಿ ಶಾಸಕ ಚಂದ್ರಲಮಾಣಿಯವರು ಕೂಡ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಚರ್ಚೆಗಳು ಆರಂಭ ಆಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಶಿರಹಟ್ಟಿ ಶಾಸಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ನಿಮ್ಮ ಹೆಸರನ್ನು ತೇಲಿಬಿಟ್ಟಾರ, ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಇದು ಮೊನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನು ಭಾರತೀಯ ಜನತಾ ಪಾರ್ಟಿಯಿಂದ ಇಬ್ಬರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರು. NDAಯಿಂದ ಒಬ್ಬ ಅಭ್ಯರ್ಥಿಯನ್ನು ಹಾಕಿರುವಂಥದ್ದು, JDS ಮತ್ತು BJP ಕೂಡಿಕೊಂಡು ಒಂದು ಅಭ್ಯರ್ಥಿಯನ್ನು ಕೊಟ್ಟಿರುವಂಥದ್ದು. ಅವತ್ತಿನ ದಿನ ಬೆಳಗ್ಗೆ ಸಮಯದಲ್ಲಿ ಏನು ಇವತ್ತು 30 ಮತವನ್ನು ಡಿವೈಡ್ ಮಾಡಿ ಹೆಚ್ಚುವರಿ ಮತವನ್ನು NDA ಅಭ್ಯರ್ಥಿಗೆ ಹಾಕಲಿಕ್ಕೆ ಮೇಲಿನಿಂದ ಏನು ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಹೈಕಮಾಂಡಿಂದ ಆದೇಶ ಬಂದಿರೋದ್ರಿಂದ ನಾವು 3 ಜನನೂ ಸಹಿತ ನಾವು NDA ಅಭ್ಯರ್ಥಿಗೆ ಮತವನ್ನು ಚಲಾವಣೆ ಮಾಡಿದ್ವಿ. ಬೆಳಗ್ಗೆ ನಾವು ಬಂದ ತಕ್ಷಣ ನಮ್ಮ ವಿಪ್ಪರಿಗೂ ಸಹಿತ ಕೇಳ್ಕೊಂಡು ನಮಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಹಾಕಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳಿದಾಗ ನಮ್ಮ ವಿಫ್ ಅವರು ಏನು ಹೇಳಿದ್ರು ಅಂದರೆ, ಇಲ್ಲ, ತಾವು ಮೇಲಿಂದ ಆದೇಶ ಇದೆ, NDA ಅಭ್ಯರ್ಥಿಗೆ ನೀವು 3 ಜನ, ನಾನು ಮತ್ತು ಇನ್ನೂ ಇಬ್ಬರು ಆದಂಥ ಕೃಷ್ಣ ನಾಯಕ್, ದುರ್ಯೋಧನ ಅವರಿಗೆ ನಿಮ್ಮ ನಿರ್ದೇಶನ ನೀಡಿದ್ದಾರೆ, ನೀವು NDA ಅಭ್ಯರ್ಥಿಗೆ ಹಾಕಬೇಕನ್ನೋ ಆದೇಶವನ್ನು ಅವರು ಹೇಳಿದರು. ಆ ಆದೇಶವನ್ನು ನಾವು ಪ್ರಾಮಾಣಿಕವಾಗಿ NDA ಅಭ್ಯರ್ಥಿಗೆ ಮತವನ್ನು ಚಲಾವಣೆ ಮಾಡಿದ್ವಿ. ಆದರೆ ದುರಾದೃಷ್ಟ ಏನಂದರೆ, ಏನು 30 ಜನ 2 ಅಭ್ಯರ್ಥಿಗಳಿಗೆ ಹಾಕಿದ್ರು, ಒಂದು ಪಟ್ಟಿಯನ್ನು ಮಾಡಿದರು. ಆ ಪಟ್ಟಿಯಲ್ಲಿ 4 ಜನ ಮೋಸ ಮಾಡಿರುವಂಥದ್ದು ಅಥವಾ ಅಡ್ಡ ಮತದಾನ ಮಾಡಿರುವಂಥ ಶಾಸಕರ ಹೆಸರನ್ನು ಬಿಟ್ಟು ನಾವು NDA ಅಭ್ಯರ್ಥಿಗೆ ಏನು ಮತವಲ್ಲ ಚಲಾವಣೆ ಮಾಡಿದ್ದೀವಿ, ನಮ್ಮ ಹೆಸರುಗಳನ್ನು ಮಾಧ್ಯಮದಲ್ಲಿ ಹರಿಡ್ತಾ ಇರೋದು ಇದು ತಪ್ಪು ಮಾಹಿತಿ. ಯಾಕೆ ವಿಷಯ ಹೇಳ್ತಾರೆ, ಬೆಳಿಗ್ಗೆ ಸಮಯದಲ್ಲಿ ಭಾಳಷ್ಟು ಮಾಧ್ಯಮದಲ್ಲಿ ಮೊನ್ನೆ ಮತ ಹಾಕುವಂಥ ಸಮಯದಲ್ಲಿ ಬೆಳಗ್ಗೆನೇ ಯಾರು NDA ಅಭ್ಯರ್ಥಿಗೆ ಮತವನ್ನು ಹಾಕ್ತಾ ಇದ್ದಾರೆ, ಯಾರು ಲಿಂಗರಾಜ್ ಪಾಟೀಲ್ ಅವರಿಗೆ ಮತವನ್ನು ಹಾಕ್ತಾ ಇದ್ದಾರೆ, ಯಾರು ಇನ್ನೋರ್ವ ಅಭ್ಯರ್ಥಿಯಾದಂಥ ರಘು ಕೌಟಿಲ್ಯರಿಗೆ ಮತವನ್ನು ಹಾಕ್ತಾ ಇದ್ದಾರೆ ಅಂಥೇಳಿ ಮಾಧ್ಯಮದಲ್ಲಿ ಸಹಿತ ಬಂದಿದೆ, ಪಟ್ಟಿನೂ ಸಹಿತ ಬಿಡುಗಡೆ ಮಾಡಿದ್ದಾರೆ. ಆದರೆ ದುರಾದೃಷ್ಟ, ನಮ್ಮ ಹೆಸರು ಈ ಇಬ್ಬರು ಅಭ್ಯರ್ಥಿಗಳಿಗೆ ನಾವು ಅಡ್ಡ ಮತದಾನ ಮಾಡಿವಿ ಅಂಥೇಳಿ ತೋರಿಸ್ತಾ ಇರೋದು ಇದು ರಾಜಕೀಯ ಷಡ್ಯಂತರನೋ ಅಥವಾ ಇನ್ನೊಂದು ಯಾರ್ದೋ ಹೆಸರನ್ನ ಮುಚ್ಚಿಡ್ಲಿಕ್ಕೆ ಏನಾದರೂ ಈ ಥರ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಸಂಶಯ ವ್ಯಕ್ತವಾಗಿದೆ. ನಿನ್ನೆ ದಿನ ನಮ್ಮ ರಾಜ್ಯ ಕಾರ್ಯದಲ್ಲಿ ಹೋಗಿ ನಾವೆಲ್ಲರೂ ಸಹಿತ ಅಲ್ಲೇ ಪತ್ರಿಕಾ ಮಾಧ್ಯಮದವರಿಗೆ ವಿಷಯವನ್ನು ತಿಳಿಸಿದ್ದೀವಿ. ಇದರಲ್ಲಿ ಇಂಥ ತಪ್ಪು ಮಾಹಿತಿಯನ್ನು ತಪ್ಪು ಮಾಹಿತಿಯನ್ನು ಹರಿದು ಬಿಟ್ಟಿರುವಂಥದ್ದನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಸಹಿತ ಇಂಥ ತಪ್ಪು ಮಾಹಿತಿಯನ್ನು ಹರಿದು ಬಿಟ್ಟರೆ ನಾವು ಅವರ ವಿರುದ್ಧವಾಗಿ ಕಾನೂನು ಕ್ರಮವನ್ನು ತಗೊಳ್ಳುವಂಥದ್ದನ್ನು ಸಹಿತ ಪಾರ್ಟಿಯಿಂದ ನಿರ್ಧಾರವನ್ನು ಮಾಡಿದ್ದೀವಿ. ನಾವು ಪ್ರಾಮಾಣಿಕವಾಗಿ NDA ಅಭ್ಯರ್ಥಿಗೆ ಮತವನ್ನು ಚಲಾವಣೆ ಮಾಡಿದ್ದೀವಿ. ಈಗೇನು ಸತ್ಯಶೋಧಕ ಒಂದು ಕಮಿಟಿಯನ್ನು ಮಾಡಿದ್ದಾರೆ, CT ರವಿ ಸರ್ ಅವರ ನೇತೃತ್ವದಲ್ಲಿ, ಅವರ ಕಮಿಟಿಯಿಂದ ಆ ಒಂದು ಏನು ಆ ಕಮಿಟಿಯಲ್ಲಿ ಬರುವಂಥ ಯಾರಿಂಥ ತಪ್ಪು ಮಾಡಿದ್ದಾರೆ ಅದರಿಂದ ಹೊರಗೆ ಬರ್ತದೆ. ನಾವೇನಾದರೂ ಅದರಲ್ಲಿ ತಪ್ಪು ಮಾಡಿದ್ದೀವಿ, ಇವತ್ತು NDAಗೆ ಏನಾದರೂ ಮೋಸ ಮಾಡಿದ್ದೀವಿ ಅಂತ ಏನಾದರೂ ಈ ಥರ ಏನು ಬಂದರೂ ಸಹಿತ ನಾನು ರಾಜೀನಾಮೆ ಕೊಡಲಿಕ್ಕೂ ಸಿದ್ಧನಿದ್ದೀನಿ ಅಂಥೇಳಿ ಈ ಮುಖಾಂತರ ಹೇಳ್ಬೋದು. ಸರ್, ಯಾಕೆ ನಿಮ್ಮ ಹೆಸರು ಯಾಕೆ ಕೃಷ್ಣ ನಾಯಕ್ ಅವ್ರದ್ದಾಗಿರ್ಬೋದು, ನಿಮ್ಮದಾಗಿರ್ಬೋದು, ನಿಮ್ಮ ಹೆಸರನ್ನ ಅಗದಿ ಪ್ರಮುಖವಾಗೈತಿ, ಯಾಕೆ ಸರ್? ಯಾರು ತೇಲಿಬಿಟ್ಟಿದ್ದು ಯಾರು ಇದನ್ನು? ಯಾವ ಕಾರಣಕ್ಕೆ ಸರ್? ಅದ್ರ ಬಗ್ಗೆ ಯಾವುದೇ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಯಾವುದೇ ಅದ್ರ ಬಗ್ಗೆ ಏನೂ ವಿಷಯ ಗೊತ್ತಿಲ್ಲ. ಈವನ್ ನಮ್ಮ ಪಾರ್ಟಿಯವರಿಗೂ ಸಹಿತ ಆ ವಿಷಯ ಗೊತ್ತಿಲ್ಲ. ಆದರೆ ದುರದೃಷ್ಟ ಅಂದರೆ, ಈಗ ನಾವು NDA ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಿದ್ವಿ, ಆದರೆ ಇಲ್ಲೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ನೀವು ಮೋಸ ಮಾಡಿವಂತ ತೋರಿಸ್ತಾ ಇರೋದು ದುರಾದೃಷ್ಟ. ಇದನ್ನು ಯಾವ ಕಾರಣಕ್ಕೂ ಇದು ಅದಕ್ಕೆ ಮ್ಯಾಚ್ ಆಗದೇ ಇರುವಂಥದ್ದು. ಇದನ್ನು ಯಾರು ಷಡ್ಯಂತರ ಮಾಡಿದ್ದಾರೆ, ಇದು ರಾಜಕೀಯ ಷಡ್ಯಂತರ ಮಾಡಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಯಾರ್ದೋ ಹೆಸರನ್ನ ಮುಚ್ಚಿಡಲಿಕ್ಕೆ ನಮ್ಮಂಥವ್ರ ಹೆಸರನ್ನು ಬಿಡ್ತಾ ಇರ್ಬೋದು ಅಂಥೇಳಿ ಅಂದ್ಕೊಂಡಿದ್ವಿ. ಅಧ್ಯಕ್ಷರ ಆಗಲಿ ಅಥವಾ ಸತ್ಯಶೋಧನಾ ಸಮಿತಿಗೆ ಏನಾದರೂ ಅವ್ರ ಮುಂದೆ ನೀವೇನಾದರೂ ಮಾತನಾಡೋದಾಗಿರ್ಬೋದು, ದೂರವಾಣಿ ಸಂಪರ್ಕದಾಗ ಏನಾದರೂ ಅವರು ಸ್ಪಷ್ಟೀಕರಣ ಕೊಡೋದೇನಾದರೂ ಮಾಡಿದ್ರೆ? ನಾನು ನಿನ್ನೆ ದಿನ ನಮ್ಮ ರಾಜ್ಯಾಧ್ಯಕ್ಷರನ್ನ ಭೇಟಿಯಾಗಿ ಅಶೋಕ್ ಸರ್ನೂ ಸಹಿತ ಫೋನ್ ಮುಖಾಂತರ ಮಾತನಾಡಿ ನಾವು ಯಾರಿಗೆ ಮತವನ್ನು ಚಲಾವಣೆ ಮಾಡಿದ್ದೀವಿ ಅದರ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕ ಅಶೋಕ್ ಸರಿಗೂ ಗೊತ್ತಿದೆ ನಾವು ಯಾರಿಗೆ ಚಲಾವಣೆ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ. ಅದರ ಜೊತೆಯಲ್ಲಿ ರಾಜ್ಯಾಧ್ಯಕ್ಷರಿಗೂ ಆ ವಿಷಯ ಗೊತ್ತಿದೆ. ಯಾಕಂದರೆ ಅವರಿಗೆ ನಾವು ನೇರವಾಗಿ ಕೇಳಿದ್ದೀವಿ, ನಮಗೆ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟಿಗೆ ಮತ ಹಾಕಲಿಕ್ಕೆ ಕೊಡಿ ಅಂತ ನಾವೇ ಕೇಳಿದ್ದೀನಿ. ಹಾಗಿದ್ಮೇಲೆ ಅವ್ರಿಗೆ ಗೊತ್ತಿದೆ ನಾವು ಯಾರಿಗೆ ಹಾಕಿದ್ದೀವಿ ಅಂಥೇಳಿ. ಈ 4 ಜನ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ತನಿಖೆಯನ್ನು ಒಂದು ಕಮಿಟಿಯನ್ನು ಮಾಡಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ, CT ರವಿ ನೇತೃತ್ವದಲ್ಲಿ. ಇನ್ನು ಆದಷ್ಟು ಬೇಗನೆ ಆ ವರದಿಯನ್ನು ಸಹಿತ ಬರ್ತದೆ. ಅವತ್ತು ಯಾರು ಮೋಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅಥವಾ ಅಡ್ಡ ಮತದಾನ ಮಾಡಿದ್ರ ಬಗ್ಗೆ ಮಾಹಿತಿಯನ್ನು ಸಿಗ್ತದೆ.
ಆರ್ ಅಶೋಕ್ ಅವ್ರು ಹೇಳ್ತಾರೆ, ಈಗ ಯಾರು ಅಡ್ಡ ಮತದಾನ ಮಾಡ್ಯಾರಲ್ಲ ಮುಂದಿನ ದಿನಗಳಲ್ಲಿ ಅವ್ರು ಸಹಕಾರ ಸಿಗೋದಿಲ್ಲ, ಮುಂದಿನ ಸೋಲಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ ಸರ್. ನಾನೀಗ ಸ್ಪಷ್ಟವಾಗಿಯೇ ಹೇಳಿಬಿಟ್ಟಿದ್ದೀನಿ, ಅಂಥದ್ದು ನಾವೇನಾದ್ರು ಮಾಡಿದರೆ ಅವ್ರು ಹೇಳೋಕ್ಕಿಂತ ಚುನಾವಣೆಗಿಂತ ಮುಂಚೆನೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇದು ಶಾಸಕ ಚಂದ್ರಲಮಾಣಿ ಅವರ ಮಾತಾಗಿದೆ. ಗದಗಿನ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.